ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಉಷಾ ಸಂತೋಷ್. ಇವತ್ತಿನ ವಿಡಿಯೋದಲ್ಲಿ 5 to 10 ಗ್ರಾಮ್ನಲ್ಲಿ ಮಾಡಿಸ್ಕೋಬೋದಾದಂಥ ನೆಕ್ಲೆಸ್ ಡಿಸೈನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಿರೋ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ. ಹಾಗೆ ನೋಡಿ, ನಾನು ತೋರಿಸ್ತಾ ಇರೋ ಎಲ್ಲ ಡಿಸೈನ್ಸು 5 ಗ್ರಾಮಲ್ಲಿದೆ. ನೀವೇ ನೋಡ್ತಿರ್ಬೋದು ಇಮೇಜಲ್ಲಿ. ಆರಾಮಾಗಿ ನಾವು ಈ ಥರ 5 ಗ್ರಾಮಲ್ಲಿ ಮಾಡಿಸ್ಕೋಬೋದು. ಹಾಗೆ ಇವಾಗ ಚಿನ್ನದ ರೇಟ್ ತುಂಬಾ ಜಾಸ್ತಿ ಆಗಿದೆ. ಹಾಗಾಗಿ ಈ ಥರ 5 to 10 ಗ್ರಾಮಲ್ಲಿ ನಾವು ಆರಾಮಾಗಿ ನೆಕ್ಲೆಸ್ಗಳನ್ನ ಮಾಡಿಸ್ಕೋಬೋದು. ಹಾಗೆ ನಮಗೆ ಚಿನ್ನದಲ್ಲಿ ಮಾಡ್ಸೋಕ್ಕಾಗಲ್ಲ ಅನ್ನೋರು, ನಾನು ಸಿಲ್ವರಲ್ಲಿ ಕೂಡ ವಿಡಿಯೋ ಮಾಡಿ ಹಾಕಿದ್ದೀನಿ. ಸೇಮ್ ಟು ಸೇಮ್ ಗೋಲ್ಡ್ ಅನ್ನೋ ಥರನೇ ಸಿಲ್ವರಲ್ಲೂ ಕೂಡ ನೆಕ್ಲೆಸ್ಗಳನ್ನ ನಾವು ಮಾಡಿಸ್ಕೋಬೋದು. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲ್ನಲ್ಲಿದೆ, ಪ್ಲೀಸ್ ಹೋಗಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ನೋಡಿ, ಈ ಡಿಸೈನ್ ಬಂದು 10 ಗ್ರಾಮಲ್ಲಿ ಮಾಡಿಸ್ಕೋಬೋದು ಸ್ನೇಹಿತರೆ. ಹಾಗೆ ಅಗೈನ್ ಇದು 9 ಗ್ರಾಮಲ್ಲಿ ಮಾಡಿರೋ ಅಂಥದ್ದು. ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ. 15 ಗ್ರಾಮ್ ನೆಕ್ಲೆಸ್ಗಳ ಥರನೇ ಕಾಣಿಸ್ತಾ ಇದೆ, ಆದರೆ ಇದು ತುಂಬಾ ಲೈಟ್ ವೆಯ್ಟ್ ಇರುತ್ತೆ ಸ್ನೇಹಿತರೆ. ಹಾಗೆ ನಾವು ತುಂಬಾ ಸ್ಮೂತ್ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಈ ಥರ ಕಡಿಮೆ ವೆಯ್ಟಲ್ಲಿ ಮಾಡಿಸಿರೋವಂಥ ನೆಕ್ಲೆಸ್ಗಳನ್ನ ನೈಟ್ ಟೈಮ್ ನಾವು ಹಾಕ್ಕೊಂಡು ಮಲ್ಕೋಬಾರ್ದು. ಆ ಥರ ಎಲ್ಲಾದರೂ ಫಂಕ್ಷನ್ಗೆ ಹೋಗಿ ತಕ್ಷಣ ಬಂದು ಬಿಚ್ಚಿಡೋದು, ಆ ಥರ ನಾವು ಮಾಡಿಕೊಂಡ್ರೆ ಆರಾಮ್ಸೆ ನಾವು ಚೆನ್ನಾಗಿ ಇಟ್ಕೋಬೋದು ನೆಕ್ಲೆಸ್ಗಳನ್ನ, ಏನೋ ಮುರಿದಾಗ್ದಾಗೆ ಆ ಥರ. ಯಾಕೆಂದರೆ ಲೈಟ್ ವೆಯ್ಟ್ ಇರುತ್ತೆ ಅಲ್ವಾ ಸ್ನೇಹಿತರೆ. ಹಾಗಾಗಿ ನಾವು ತುಂಬ ಸಾಫ್ಟ್ ಹ್ಯಾಂಡಲಾಗಿ ಬಳಸಬೇಕು ಈ ಥರ ನೆಕ್ಲೆಸ್ಗಳನ್ನ. ಹಾಗೆ ನೋಡಿ, ಈ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಕೂಡ 10 ಗ್ರಾಮಲ್ಲಿ ಮಾಡಿರೋವಂಥದ್ದು. ನಮಗೆ ಬ್ಯಾಕ್ ಸೈಡು ಥ್ರೆಡ್ನ ಕೊಡ್ತಾರೆ. ನಾವು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನೆಕ್ಗೆ ಫಿಕ್ಸ್ ಮಾಡ್ಕೋಬೋದು ಸ್ನೇಹಿತರೆ. ಬೇಡ, ನಮಗೆ ಥ್ರೆಡ್ ಬೇಡ ಅನ್ನೋರು ಹುಕ್ಕು ಕೂಡ ಹಾಕಿಸ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ಇದೆಲ್ಲ 5 ಗ್ರಾಮಲ್ಲಿ ಮಾಡಿರೋವಂಥದ್ದು. ಇದು ನೋಡಿ 6 ಗ್ರಾಮಲ್ಲಿ ಮಾಡಿರೋವಂಥದ್ದು. ಎಷ್ಟು ಚೆನ್ನಾಗಿದ್ದಾವೆ, ನೀವೇ ನೋಡ್ತಿರ್ಬೋದು. ಆರಾಮಾಗಿ ನಾವು ಈ ಥರ ಮಾಡಿಸ್ಕೋಬೋದು. ಹಾಗೆ ನೋಡಿ, ಇದು 10 ಗ್ರಾಮಲ್ಲಿ ಮಾಡಿರೋವಂಥದ್ದು ಸ್ನೇಹಿತರೆ. ನೋಡಿದ್ರೆ ಇದು 15 to 20 ಗ್ರಾಮಲ್ಲಿ ಮಾಡಿರೋ ಥರ ಇದೆ. ನೀವೇ ನೋಡ್ತಿರ್ಬೋದು. ಲಕ್ಷ್ಮಿ ಪೆಂಡೆಂಟ್ ಹಾಕಿ ಮಾಡಿರೋವಂಥದ್ದು. ನೋಡಿ, ಇದು ಕೂಡ 9 ಗ್ರಾಮಲ್ಲಿ ಮಾಡಿರೋವಂಥದ್ದು. ಎಷ್ಟು ಚೆನ್ನಾಗಿದೆ. ಇವೆಲ್ಲ ಲೇಟೆಸ್ಟ್ ಕಲೆಕ್ಷನ್ಸು ಸ್ನೇಹಿತರೆ. ನೋಡಿ, ಇದು 10 ಗ್ರಾಮಲ್ಲಿ ಮಾಡಿರೋವಂಥದ್ದು. ನೋಡಿ, ಗಣೇಶ ಮತ್ತು ಲಕ್ಷ್ಮಿ ಮತ್ತು ಗಣೇಶ ಲಕ್ಷ್ಮಿ ಆ ಥರ ಪೆಂಡೆಂಟ್ ಹಾಕಿ ಮಾಡಿದ್ದಾರೆ ಇದು. ಹಾಗೆ ಇದು ನೋಡಿ ಎಷ್ಟು ಚೆನ್ನಾಗಿದೆ. ಸೇಮ್ ಟು ಸೇಮ್ ಮಧುರೆ ಮೀನಾಕ್ಷಿ ಥರನೇ ಕಾಣಿಸ್ತಾ ಇದೆ. ಅಷ್ಟು ಮುದ್ದಾಗಿ ಮಾಡಿರೋವಂಥ ಡಿಸೈನು. ಇದು ನೋಡಿ, ಗಣಪತಿ ಪೆಂಡೆಂಟ್ ಇಟ್ಟು ಮಾಡಿದ್ದಾರೆ. ಇವೆಲ್ಲ ಡಿಸೈನ್ಸು ತುಂಬಾ ಬ್ಯೂಟಿಫುಲ್ ಆಗಿದೆ. ನೀವೇ ನೋಡ್ತಿರ್ಬೋದು. ಇದು ಕೂಡ ನೋಡಿ ಎಷ್ಟು ಚೆನ್ನಾಗಿದೆ. ಕೆಲವ್ರಿಗೆ ಫ್ಯಾನ್ಸಿಗಿಂತ ದೇವ್ರದ್ದು ಪೆಂಡೆಂಟ್ ಎಲ್ಲ ಹಾಕಿಸ್ಕೊಂಡು ಮಾಡಿಸ್ಕೊಂಡ್ರೆ ತುಂಬ ಇಷ್ಟ ಆಗುತ್ತೆ. ಆ ಥರದವರು ನೋಡಿ ಈ ಥರ ಡಿಸೈನ್ನ ಮಾಡಿಸ್ಕೋಬೋದು. ನೀವು ನೋಡ್ತಿರ್ಬೋದು. ನೋಡಿ, ಕಮಲ ಫ್ಲವರ್ ಥರ ಕೂಡ ಮಾಡಿದ್ದಾರೆ. ಹಾಗೆ ಇದು ನೋಡಿ, ಲಕ್ಷ್ಮಿ ಪೆಂಡೆಂಟ್ ಹಾಕಿ. ಇದು ಬರೀ 5 ಗ್ರಾಮಲ್ಲಿ ಮಾಡಿರೋವಂಥದ್ದು ಸ್ನೇಹಿತರೆ. ಎಷ್ಟು ಚೆನ್ನಾಗಿದ್ದಾವೆ ನೋಡಿ ಡಿಸೈನ್ಸು. ಇದು ಕೂಡ ನೋಡಿ, ಇದು ಕೂಡ 5 ಗ್ರಾಮಲ್ಲಿ ನಾವು ಮಾಡಿಸ್ಕೋಬೋದು. ಆಲ್ಮೋಸ್ಟ್ 5 ಗ್ರಾಮಲ್ಲಿ ವೆರೈಟಿ ಡಿಸೈನಲ್ಲಿ ಮಾಡಿಸ್ಕೋಬೋದು ಸ್ನೇಹಿತರೆ. ಇದು 6 ಗ್ರಾಮಲ್ಲಿ ಮಾಡಿರೋ ಅಂಥದ್ದು. ನಿಮಗೇನಾದರೂ ಡೌಟ್ ಇದ್ದರೆ ಪ್ಲೀಸ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಇಲ್ಲಿ ನೋಡಿ, ಪಿಂಕ್ ಸ್ಟೋನ್ ಎಲ್ಲ ಹಾಕಿ ಮಾಡಿದ್ದಾರೆ. ಪಿಂಕ್ ಕಡೆ ನಿಮಗೆ ಯಾವ ಕಲರ್ ಸ್ಟೋನ್ ಬೇಕೋ ಆ ಕಲರ್ ಹಾಕ್ಸ್ಕೋಬೋದು. ನೀವು ಏನೇ ಚೇಂಜಸ್ ಇದ್ರೂ ಮಾಡಿಸ್ಕೋಬೋದು ಸ್ನೇಹಿತರೆ. ಇದು ನೋಡಿ, ಫ್ಲವರ್ ಪ್ಯಾಟ್ರನಲ್ಲಿ ಮಾಡಿರೋ ಅಂಥದ್ದು. ಇದು ಕೂಡ 5 ಗ್ರಾಮು. ಅಗೈನ್ ಇದು 6 ಗ್ರಾಮಲ್ಲಿ ಮಾಡಿರೋ ಅಂಥದ್ದು. ಎಷ್ಟು ಚೆನ್ನಾಗಿದ್ದಾವೆ, ನೀವೇ ನೋಡ್ತಿರ್ಬೋದು. ಒಂದಕ್ಕಿಂತ ಒಂದು ಡಿಸೈನು. ಹಾಗೆ ಈ ಡಿಸೈನ್ ಕೂಡ 5 ಗ್ರಾಮಲ್ಲಿ ಮಾಡಿರೋ ಅಂಥದ್ದು. ಇವೆಲ್ಲ ಲೈಟ್ ವೆಯ್ಟ್ ಇರುತ್ತೆ. ನೀವು ತುಂಬ ಸಾಫ್ಟಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ, ನಾನು ಆಗಲೇ ಹೇಳ್ದಾಗೆ. ಇದು 8 ಗ್ರಾಮಲ್ಲಿ ಮಾಡಿರೋ ಅಂಥದ್ದು. ನೋಡಿ ಎಷ್ಟು ಚೆನ್ನಾಗಿದೆ ಇದು ಪೆಂಡೆಂಟು, ನೀವೇ ನೋಡ್ತಿದ್ದೀರಲ್ಲ. ಹಾಗೆ ಈ ಡಿಸೈನ್ ನೋಡಿ, ಇದು ಕೂಡ 8 ಗ್ರಾಮಲ್ಲಿ ಮಾಡಿರೋ ಅಂಥದ್ದು. ತುಂಬಾ ಲೈಟ್ ವೆಯ್ಟ್ ಇದೆ. ಹಾಗೆ ಈ ಡಿಸೈನ್ ಬಂದು 6 ಗ್ರಾಮಲ್ಲಿ ಮಾಡಿರೋ ಅಂಥದ್ದು. ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ಈ ಎಲ್ಲ ಡಿಸೈನ್ಸ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಯಾವ್ಯಾವ ಥರ ವಿಡಿಯೋ ಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಆದಷ್ಟು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ ಅಂತ ಹೇಳ್ತಾ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಧನ್ಯವಾದಗಳು. ಜೈ ಕರ್ನಾಟಕ.